heat, forever on fire. ಗಂಗೆಗೆ ಭಾರತದಲ್ಲಿ ಪವಿತ್ರ ಸ್ಥಾನ ಇದೆ, ತಾಯಿ ಅಂತ ಕೂಡ ಕರೀತಾರೆ. ಆದರೆ ಇಂಥ ಗಂಗೆಯನ್ನು ಏನು ಮಾಡಿದ್ದಾರೆ ಜನ ಅಂತ ಬಂದಾಗ ಗಂಗೆಗೆ ಒಂದೊಂದು ಕಡೆಯಿಂದ ಅಲ್ಲ, ಮೋರಿಯ ನೀರು ಸೇರ್ತಾ ಇರೋದು. ತುಂಗಾಪಾನ ಗಂಗಾ ಸ್ನಾನ ಅನ್ನೋದು ತುಂಬ ಫೇಮಸ್ ಮಾತದು. ಗಂಗೆಯಲ್ಲಿ ಮಿಂದೇಳಬೇಕು, ತುಂಗೆಯ ನೀರನ್ನು ಕುಡಿಯಬೇಕು ಅಂಥೇಳಿ. ಸೊ ಅಂಥ ಗಂಗೆಗೆ ಇವತ್ತು ಎಂಥ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಅಲ್ಲಿ ಸ್ನಾನ ಮಾಡೋದು ಬಿಟ್ಬಿಡಿ, ಹತ್ತಿರ ಹೋದರೂ ಕೂಡ ನಿಮಗೆ ಕಾಯಿಲೆ ಬರಬಹುದೇನೋ ಎನ್ನುವಷ್ಟರ ಮಟ್ಟಿಗೆ ಇದೇ ಗಂಗೆ ಮಲಿನವಾಗಿದ್ದಾಳೆ. ನರೇಂದ್ರ ಮೋದಿಯವರಂತೂ ಗಂಗಾರತಿ ಮಾಡ್ತೀವಿ ಅಂತ ಹೇಳಿ ಗಂಗೆಯನ್ನು ಕ್ಲೀನ್ ಮಾಡುವಂಥ ಒಂದು ಪ್ರಾಜೆಕ್ಟನ್ನು ಕೂಡ ಶುರು ಮಾಡಿಕೊಂಡಿದ್ದರು. ನಾವು ಅಲ್ಲಗಳಿತಾ ಇಲ್ಲ. ಆ ಪ್ರಾಜೆಕ್ಟ್ ಹಾಗಾದರೆ ಏನೂ ಮಾಡಿಲ್ವಾ? ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಗಂಗೆಯ ಶುದ್ಧೀಕರಣಕ್ಕೆ ಆ ಒಂದು ಯೋಜನೆ, ಕ್ಲೀನ್ ಗಂಗಾ ಅನ್ನೋ ಯೋಜನೆ ನೆರವಾಗಿದ್ದು ನಿಜ. ಆದರೆ ಹಾಗೆ ಉಳಿಬೇಕಲ್ಲ, ಅದು ಹಾಗೆ ಮುಂದುವರಿಬೇಕಲ್ಲ. ಗಂಗೆಯನ್ನು ಇನ್ನಷ್ಟು ಕ್ಲೀನ್ ಮಾಡುವತ್ತ ಚಿತ್ತ ಹರಿಬೇಕಲ್ಲ. ಅದರ ಬದಲಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಡೀ ಗಂಗೆಗೆ ಮೋರಿಯ ನೀರು ಹರಿದು ಸಂಪೂರ್ಣ ಗಂಗೆ ಹಾಳಾಗ್ತಾ ಇದ್ದಾಳೆ ಇದೀಗ. ಈ ವಿಚಾರದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಇವತ್ತಿಗೆ ಬಿಹಾರದಲ್ಲಿ ಆಗ್ತಿರ್ತಕ್ಕಂಥ ಘಟನೆ ಇದು. ನೋಡಿ, ಬಿಹಾರದಲ್ಲಿ ಗಂಗೆ ನದಿಯಾಗಿಲ್ಲ, ಒಂದು ಕೊಳಚೆ ಮೋರಿಯಾಗಿಬಿಟ್ಟಿದ್ದಾಳೆ. ಅಷ್ಟರ ಮಟ್ಟಿಗೆ ಗಂಗೆಗೆ ಮೋರಿಯ ನೀರು ಅಲ್ಲಿ ಬರ್ತಾ ಇದೆ. ಆ ಪ್ರಮಾಣದಲ್ಲಿ ಗಂಗೆ ಮಲಿನವಾಗಿರೋದಿಲ್ಲ ಅಂತ. ಪಾಟ್ನಾದ ಎಲ್ಲ ಮೋರಿಗಳ ನೀರು ಕೂಡ ಗಂಗೆಗೆ ಸೇರಿಕೊಳ್ತಾ ಇದೆ. ಬಿಹಾರದ ರಾಜಧಾನಿ ಪಾಟ್ನಾ ಇದೆಯಲ್ಲಪ್ಪ, ಈ ಪಾಟ್ನಾದ ಮೋರಿಗಳು, ಒಂದು ರಾಜಧಾನಿ ಅಂದಾಗ ನಾವು ಹೇಳೋದೇ ಬೇಕಾಗಿಲ್ಲ, ಅಲ್ಲೇ ಒಂದಷ್ಟು ನಗರ ಇರ್ತವೆ, ಸುತ್ತಮುತ್ತ ಏರಿಯಾಗಳಿರ್ತವೆ. ಅಂಥ ಏರಿಯಾಗಳಿಂದ ಯಾವೆಲ್ಲ ಕೊಳಚೆ ನೀರು ಬರುತ್ತೋ ಆ ಬಂದಂಥ ನೀರನ್ನು ಸೇರಿಸೋದೆಲ್ಲಿಗೆ ಅಂತ ಹೇಳಿದ್ರೆ ಇದೆಯಲ್ಲ ಗಂಗೆ, ಬಿಟ್ಟು ಗಂಗೆಗೆ ಅಂತ. ಬಿಟ್ಟಿದೆ ಗಂಗೆಗೆ. ಇದರಿಂದಾಗಿ ಗಂಗೆ ಹಾಳಾಗಿ ಹೋಗಿದೆ. ಹಾಗಾದರೆ ಮೋದಿಯವರ ಕ್ಲೀನ್ ಗಂಗಾ ಪ್ರಾಜೆಕ್ಟ್ ಏನಾಯಿತು? ತಾಯಿ ತೀರು ಹೋದ್ಮೇಲೆ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು, ನನಗೆ ಗಂಗೆನೇ ಎರಡನೇ ತಾಯಿ ಅಂತ ಹೇಳಿದರು ನರೇಂದ್ರ ಮೋದಿಯವರು. ಅದ್ಭುತ ಮಾತು. ಗಂಗೆಯ ಬಗ್ಗೆ ಅಂಥ ಅಭಿಮಾನ ಈ ದೇಶದಲ್ಲಿದೆ, ಎಲ್ರಿಗೂ ಇರಬೇಕು. ಆದರೆ ಅದನ್ನು ನೋಡ್ಕೊಳ್ಳೋದು ನಮ್ಮದೇ ಕರ್ತವ್ಯ ಅಲ್ವೇ? ಒಂದು ಕಡೆ ಕಣ್ಣು ಮುಂದೆನೇ ಗಂಗಾ ನದಿ ಇಷ್ಟು ಮಲಿನವಾಗ್ತಾ ಇದ್ದರೂ ಕೂಡ ನಾವು ಯಾಕೆ ಸುಮ್ಮನೆ ಇರಬೇಕು? ಅಸಾಧ್ಯವಾದ ಕೆಲಸನ ಇದು. ಗಂಗೆಯನ್ನು ನೀಟಾಗಿ ಇಟ್ಕೊಳ್ಳೋಕ್ಕಾಗದೇ ಇಲ್ಲ ಎನ್ನುವಷ್ಟು ಅಸಾಧ್ಯವ ಇದು. ನನ್ನ ಆಸ್ತಿಯನ್ನು ಗಂಗೆಯಲ್ಲೇ, ನನ್ನ ಒಂದು ಅಸ್ಥಿಯನ್ನು ಗಂಗೆಯಲ್ಲೇ ವಿಸರ್ಜನೆ ಮಾಡಬೇಕು ಅಂತ ಕೂಡ ಪ್ರಧಾನಮಂತ್ರಿಗಳು ಒಂದು ಕಡೆ ಆಸೆಯನ್ನು ವ್ಯಕ್ತಪಡಿಸಿದರು. ನನ್ನ ಅಸ್ಥಿ ಕೂಡ ಇಲ್ಲೇ ವಿಸರ್ಜನೆ ಆಗಬೇಕು ಅಂತ. ಅಷ್ಟರ ಮಟ್ಟಿಗೆ ಗಂಗೆಯೊಂದಿಗೆ ಒಂದು ಉತ್ಕಟ ಭಾವನೆ ನರೇಂದ್ರ ಮೋದಿ ಅವರಿಗಿದೆ. ನೋಡಿ, ಇದು ನಮ್ಮ ಬೆಳ್ಳಂದೂರು ಕೆರೆ ಆಗಿತ್ತಲ್ಲ ಬೆಂಗಳೂರಲ್ಲಿ, ಆ ಕಥೆ ಆಗಿದೆ ಇಲ್ಲಿ ಗಂಗೆ. ಇದು ಗಂಗೆ ಅಂತ, ಇದು ಪೂರ್ತಿ ನೊರೆ. ಗಂಗೆ ನದಿಯಲ್ಲಿ ಆ ಥರ ನೊರೆ ಬರುತ್ತಾ? ಇಲ್ಲ. ಅನೇಕ ಫ್ಯಾಕ್ಟ್ರಿಗಳ ಕೆಮಿಕಲ್ಗಳು, ರಾಸಾಯನಿಕ ವಸ್ತುಗಳು, ಕೊಳಚೆ ನೀರು, ಗಬ್ಬು ನೀರು, ಈ ರೀತಿ ಕಸ ಕಡ್ಡಿ ಇವೆಲ್ಲವೂ ಸೇರಿ ಗಂಗೆಗೆ ಈ ಸ್ಥಿತಿ ಬಂದಿರೋದು ಇವತ್ತಿಗೆ. 2014ರಲ್ಲಿ ನರೇಂದ್ರ ಮೋದಿಯವರು ಜಾರಿಗೆ ತಂದಿದ್ದು ನಮಾಮಿ ಗಂಗಾ ಪ್ರಾಜೆಕ್ಟ್ ಅಂತ. ಗಂಗೆಯನ್ನು ಫುಲ್ ಕ್ಲೀನ್ ಮಾಡೋದಾಗಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು. ಆಯಿತು, 11ನೇ ವರ್ಷದ ಅಧಿಕಾರದಲ್ಲಿದ್ದಾರೆ, ಪೂರ್ತಿ ಕ್ಲೀನ್ ಇವರಿಗೆ ಸಾಧ್ಯವಾಗಲೇ ಇಲ್ಲ. ಇನ್ನು ಪಾಟ್ನಾದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಡೀ ನಗರದ ಕೊಳಚೆನೇ, ಬರೀ ಯಾವುದೋ ಸಣ್ಣ ಮೋರಿದಲ್ಲ, ಇಡೀ ನಗರದ ಪೂರ್ತಿ ಕೊಳಚೆ ಕೂಡ ಗಂಗಾ ನದಿಗೆ ಸೇರ್ತಾ ಇದೆ. ಪವಿತ್ರ ಗಂಗೆ ನೊರೆಯಾಗಿ ಮಲಿನವಾಗ್ತಾ ಇದ್ದರೂ ಕೂಡ ಎಲ್ಲರೂ ಸುಮ್ಮನೆ ಇದ್ದಾರೆ. ಯಾಕಿದು ಸುಮ್ಮನಿರೋದು? ಗಂಗೆ ಉಳಿಸಿಕೊಳ್ಳುವುದು ಎಲ್ಲರ ಕೆಲಸ ಅಲ್ವಾ, ಎಲ್ಲರ ಕರ್ತವ್ಯ ಅಲ್ವಾ ಅಂತ ಕೂಡ ಜನಕ್ಕೆ ನೋಡಿ, ಅಲ್ಲಿ ಮೋರಿ ನೀರು ಹೇಗೆ ಹರಿದು ಬರ್ತಾ ಇದೆ ನೋಡಿ. ಈ ಪರಿಯಲ್ಲಿ ಒಂದು ನದಿಗೆ ಮೋರಿ ನೀರು ಹೋಗ್ತಾ ಇದ್ದರೆ ಇದರಲ್ಲಿ ಬಂದು ನಾನು ಪಾಪ ಕಳ್ಕೊಳ್ತೀನಿ, ಅಲ್ಲಿ ಮುಳುಗ್ತೀನಿ, ಹೇಳ್ತೀನಿ, ಪವಿತ್ರ ಸ್ಥಾನ ಇದೆ, ಶಿವನ ಜಟೆಯಿಂದ ಹರಿದು ಬಂದಿದ್ದು ಗಂಗಾ ನದಿ, ಇದೆಲ್ಲ ನಾವು ಮಾತಾಡ್ತೀವಲ್ವಾ, ಇವುಗಳಿಗೆ ಅರ್ಥ ಉಳ್ಕೊಳ್ಳುತ್ತಾ? ಇದೇ ಸ್ಥಿತಿಗೆ ಬಿಟ್ಟುಬಿಟ್ರೆ ನಾವು ಇನ್ನೂ ಹಾಳಾದರೆ ಗತಿ ಏನು ಅಂತ ಇಡೀ ದೇಶದ ಕಳವಳ. एक बार हमने सफलतापूर्वक 2500 किलोमीटर लंबी गंगा के अंदर जाने वाले प्रदूषण को रोक लिया, पूरे दुनिया के सामने और पूरे हिंदुस्तान के सामने एक नया विश्वास पैदा कर सकते हैं कि हम सामान्य अपने तौर तरीकों से पर्यावरण की रक्षा कर सकते हैं. गंगा की सफाई शायद मुझसे जोड़ने के लिए झंडा रखा है, लेकिन वो किसी संत परंपरा का व्यक्ति है. तो तब मुझे लगता है कि शायद परमात्मा ने स्वयं ने मुझे किसी काम के लिए भेजा है, और परमात्मा ने भारत भूमि को चुना, परमात्मा ने मुझे चुना, और एक प्रकार से मैं अब सारे बंधनों से विरक्त होकर के हर काम को परमात्मा की पूजा समझ करके करता हूँ, ईश्वर की आराधना समझ के करता हूँ. और जब मैं ईश्वर के रूप की बात करता हूँ तो वो ईश्वर जो हमने किसी ने देखा नहीं है, निराकार है. दूसरा, मैं जनता जनार्दन को भी
ಇನ್ನೊಂದು ಕಡೆ ನೋಡಿದ್ರೆ ನಮಾಮಿ ಗಂಗಾ ಪ್ರಾಜೆಕ್ಟ್ 2026ರವರೆಗೂ ಎಲ್ಲೆಲ್ಲಿಗೆ ಬಂತು ಈ ಪ್ರಾಜೆಕ್ಟು, ಈ ಪ್ರಾಜೆಕ್ಟ್ನ ಉದ್ದೇಶಗಳು ಏನಾಗಿತ್ತು ಅಂತ ಚೆಕ್ ಮಾಡ್ಕೊಂಡಾಗ ನೋಡಿ 2026ರವರೆಗೂ ಈ ಪ್ರಾಜೆಕ್ಟನ್ನು ಇಟ್ಕೊಂಡಿದ್ದಾರೆ. ಸ್ವಚ್ಛ ಮಾಡಬೇಕು ಗಂಗೆನ ಅಂತ. ಉತ್ತರಾಖಂಡ್ 1149.01 ಕೋಟಿಯಷ್ಟು ಅನುದಾನ ಹೋಗಿದೆ, ಗಂಗೆ ಕ್ಲೀನ್ ಮಾಡ್ರಪ್ಪ ಅಂತ. ನಾವು ಹೇಳ್ತಿರೋ ಹಣ ಏನಕ್ಕೆ ಅಂತ ಹೇಳಿದ್ರೆ ಗಂಗೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಒಂದು ಯೋಜನೆ ಅಥವಾ ಅನುದಾನಕ್ಕೆ ಇದನ್ನು ಕೊಟ್ಟಿರ್ತಕ್ಕಂಥ ಹಣ ಇದು. ಉತ್ತರಾಖಂಡಲ್ಲಿ 1149 ಕೋಟಿ, ಉತ್ತರ ಪ್ರದೇಶ ಇದು ನೋಡಿ 4347 ಕೋಟಿ ಅಷ್ಟು ಹಣ ಗಂಗೆ ಕ್ಲೀನ್ ಮಾಡೋಕ್ಕೆ ಈ ಒಂದು ರಾಜ್ಯಕ್ಕೆ ಹೋಗಿರತಕ್ಕಂಥ ಅನುದಾನ. ಮುಂದಿನ 2 ವರ್ಷಗಳದ್ದು ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನು ಬಿಹಾರ 3526.43 ಕೋಟಿಯಷ್ಟು ಹಣ ಇಲ್ಲಿಂದ ಹೋಗ್ತಾ ಇದೆ, ಬಿಹಾರದಿಂದ ಇಲ್ಲಿ ಹೋಗ್ತಾ ಇದೆ. ಇದೀಗ ಇದೇ ಬಿಹಾರದ ಪಾಟ್ನಾ ಭಾಗದಿಂದ ಯಥೇಚ್ಛವಾಗಿ ಗಂಗೆ ಕ್ಲೀನ್ ಮಾಡೋದಿರಲಿ, ಗಂಗೆ ತನ್ನ ಪಾಡು ತಾನು ಬಿಟ್ಟುಬಿಟ್ರೆ ಸಾಕು. ಯಾವುದೇ ನದಿಯಾಗಲಿ ಅದನ್ನು ಯಾರೋ ಬಂದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಗಂಗೆ ತನ್ನಿಂದ ತಾನೇ ಪವಿತ್ರಳಾಗ್ತಾಳೆ. ಆದರೆ ಪವಿತ್ರಳಾಗುವಂಥ ಒಂದು ಹಂತಕ್ಕೆ ಅದನ್ನು ಬಿಡಬೇಕು ನಾವು. ಅದಲ್ಲಿ ಕ್ಲೀನ್ ಆಗ್ತಾ ಇರೋದು, ಇನ್ನೊಂದು ಕಡೆ ಮೋರಿ ನೀರು ಬಿಡ್ತಾ ಇದ್ದರೆ ಏನು ಬಂತು ಭಾಗ್ಯ, ಏನು ಪ್ರಯೋಜನ ಬಂತು? ಜಾರ್ಖಂಡ್ ನೋಡಿ 250 ಕೋಟಿ, ವೆಸ್ಟ್ ಬೆಂಗಾಲ್ 1369 ಕೋಟಿ, ಮಧ್ಯಪ್ರದೇಶ 9.89 ಕೋಟಿ ಗಂಗೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಯಥೇಚ್ಛವಾಗಿ ಸಾವಿರಾರು ಕೋಟಿ ಹಣ ಏನೋ ಖರ್ಚಾಗ್ತಾ ಇದೆ. ಆದರೆ ನದಿಗೆ ಯಾರೂ ಕ್ಲೀನ್ ಮಾಡೋದು ಬೇಕಾಗಿಲ್ಲ. 1-2 ವರ್ಷಗಳ ಕಾಲ ಗಂಗಾ ನದಿಗೆ ಯಾವುದೇ ಮೋರಿ ನೀರು ಹೋಗದಂತೆ ನೋಡ್ಕೊಂಬಿಟ್ರೆ ಸಾಕು. 2 ವರ್ಷ 1 ರೂಪಾಯಿ ಖರ್ಚು ಮಾಡೋದು ಬೇಡ. ಯಾರು 1 ರೂಪಾಯಿ ಖರ್ಚು ಮಾಡೋದು ಬೇಡ. ಒಂದು ಕಸ ಕಡ್ಡಿಯನ್ನು ಗಂಗೆಗೆ ಹಾಕಬೇಡಿ, ಯಾವುದೇ ಕಾರಣಕ್ಕೂ ಹಾಕಬಾರದು. ಗಂಗೆಗೆ ಮೋರಿ ನೀರು ಹೋಗಬಾರದು, ಕೆಮಿಕಲ್ ನೀರು ಹೋಗಬಾರದು. ಹೋಗದಂತೆ ತಡೆದ್ರೆ ಸಾಕು. 2 ವರ್ಷಗಳಲ್ಲಿ ಗಂಗೆ ತನ್ನಿಂತಾನೇ ಕ್ಲೀನ್ ಆಗ್ತಾಳೆ. ಅದು ಬಿಟ್ಬಿಟ್ಟು ನಾವು ಕ್ಲೀನ್ ಮಾಡೋದು ಮಾಡ್ತಾನೇ ಇರ್ತೀವಿ, ಇನ್ನೊಂದು ಕಡೆಯಿಂದ ಮೋರಿ ನೀರು ಬಿಡ್ತಾನೇ ಇರಿ ಅಂತ ಹೇಳಿದಾಗ ಹೇಗೆ ಕ್ಲೀನ್ ಆಗುತ್ತೆ ಗಂಗೆ ಅಂತ ದೊಡ್ಡ ಪ್ರಶ್ನೆ ಇಲ್ಲಿದೆ.